ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಮೇಷರಾಶಿಯವರ ಜೂನ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ಹೇಗಿದೆ ಮತ್ತು ಗ್ರಹಗಳ ಸಂಚಾರದಿಂದ ಆಗ್ತಕ್ಕಂಥ ಒಂದು ಮುಖ್ಯ ಬದಲಾವಣೆಗಳೇನು, ಆ ಬದಲಾವಣೆಗಳಿಂದ ಅವರ ಜೀವನದಲ್ಲಿ ಆಗ್ತಕ್ಕಂಥ ಒಂದು ಆಗು ಮತ್ತು ಹೋಗುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾರೆ. ಇದರ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಮೊದಲನೇ ಸಲ ನೋಡ್ತಿರ್ತೀರೋ ಈ ಕೂಡಲೇ ತಪ್ಪದೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗ್ರಹಗಳ ಸಂಚಾರ ಬಗ್ಗೆ ನೋಡೋದಾದರೆ, ಗುರುವು ಇಡೀ ತಿಂಗಳು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಿರ್ತಾನೆ. ಇದು ನಿಮಗೆ ಜ್ಞಾನ ಮತ್ತು ಲಾಭಕ್ಕೆ ದಾರಿಯಾಗುತ್ತೆ. ಶನಿದೇವನು ತನ್ನದೇ ಆದಂಥ ರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಇದು ಕರ್ಮಫಲವನ್ನು ನೀಡುವಂಥ ಸಮಯ ಅಂತಲೇ ಹೇಳ್ಬೋದು. ಇನ್ನು ರಾಹು ಕುಂಭ ರಾಶಿಯಲ್ಲಿ ಇರೋದ್ರಿಂದ ವಿದೇಶಿ ವ್ಯವಹಾರಕ್ಕೆ ಸಹಕಾರಿಯಾಗುತ್ತೆ. ಆಧ್ಯಾತ್ಮಿಕ ಕಾರಕ ಆದಂಥ ಕೇತುವು ಸಿಂಹ ರಾಶಿಯಲ್ಲಿ ಇದ್ದಾನೆ. ಯಾರೆಲ್ಲ ರಾಜಕೀಯ ಮತ್ತು ಅಧಿಕಾರ ಸ್ಥಾನದಲ್ಲಿದ್ದರೆ ಅವ್ರಿಗೊಂದು ಎಚ್ಚರಿಕೆಯ ಕರೆ ಅಂತಲೇ ಹೇಳ್ಬೋದು. ಮೊದಲಿಗೆ ಇವರ ಒಂದು ಹಣಕಾಸು ಸ್ಥಿತಿಯನ್ನು ನೋಡೋದಾದರೆ, ಗುರುವಿನ ಸ್ಥಾನವು ನಿಮಗೆ ವ್ಯಾಪಾರದಲ್ಲಿ ಲಾಭವನ್ನು ತರ್ತದೆ. ಸ್ಥಗಿತಗೊಂಡಂಥ ಹಣ ವಾಪಸ್ ಬರುತ್ತೆ. ಇನ್ನು ಶನಿಯು ನಿಮ್ಮ ಕೆಲಸದಲ್ಲಿ ಒತ್ತಡವನ್ನು ತರಬಹುದು. ಪ್ರಾಮಾಣಿಕತೆಗೆ ತಕ್ಕಂತಹ ಗೌರವ ಸಿಗ್ತದೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ಕಚೇರಿಯಲ್ಲಿ ವರ್ಗಾವಣೆ ಭೀತಿ ಇದ್ದರೆ ಅದು ದೂರ ಆಗುತ್ತೆ. ನಿಮ್ಮ ಕೌಶಲ್ಯಕ್ಕೆ ತಕ್ಕಂತಹ ಗೌರವ ಸಿಗುತ್ತೆ. IT ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಜೂನ್ ತಿಂಗಳು ಅತ್ಯಂತ ಶುಭ ಫಲ ಅಂತಲೇ ಹೇಳ್ಬೋದು. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ಯಾರೆಲ್ಲ ಬಟ್ಟೆ, ಆಹಾರ ಮತ್ತು ತಂತ್ರಜ್ಞಾನದ ಸಂಬಂಧಿತ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ಅವರಿಗೆ ಹೆಚ್ಚಿನ ಲಾಭವನ್ನು ಈ ಒಂದು ಜೂನ್ ತಿಂಗಳು ತಂದು ಕೊಡುತ್ತೆ. ನೀವು ಯಾವುದಾದ್ರು ಹೊಸ ವ್ಯಾಪಾರವನ್ನು ಸಹಿ ಮಾಡಲಿಕ್ಕೆ ಅಥವಾ ಹೊಸ ವ್ಯಾಪಾರವನ್ನು ಆರಂಭ ಮಾಡಲಿಕ್ಕೆ ಜೂನ್ 10ರಿಂದ ಜೂನ್ 25ರೊಳಗೆ ಒಂದು ಶುಭ ಫಲ, ಶುಭ ಸಮಯ ಅಂತಲೇ ಹೇಳ್ಬೋದು. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರ ನೋಡೋದಾದರೆ, ಮನೆಯಲ್ಲಿ ನೆಮ್ಮದಿ ಸದಾ ಇರುತ್ತೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ಇದೆ, ಎಚ್ಚರವಾಗಿರಿ. ಮಕ್ಕಳ ಶಿಕ್ಷಣಕ್ಕಾಗಿ ಅವರ ಒಂದು ಸ್ಕೂಲ್ ಕಾಲೇಜ್ ವಿಚಾರವಾಗಿ ಸಾಕಷ್ಟು ಸಮಯವನ್ನು ನೀವು ಕಳಿತೀರಾ. ಇನ್ನು ಪ್ರೀತಿ ವಿಚಾರದಲ್ಲಿ ಮದುವಾದಂಥ ಸಂಬಂಧಗಳು ಮತ್ತೆ ಒಂದಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ನಿಶ್ಚಿತಾರ್ಥದಂಥ ಕಾರ್ಯಕ್ರಮಗಳಿಗೆ ಈ ತಿಂಗಳು ಅತ್ಯಂತ ಪೂರಕವಾಗಿದೆ. ಇನ್ನು ಆರೋಗ್ಯ ವಿಷಯವಾಗಿ ನೋಡೋದಾದರೆ, ರಕ್ತದೊತ್ತಡ ಮತ್ತು ರಕ್ತಕ್ಕೆ ಸಂಬಂಧಿತ ಸಮಸ್ಯೆಗಳಿದ್ದಂಥ ವ್ಯಕ್ತಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆಹಾರ ಕ್ರಮದಲ್ಲಿ ಅತ್ಯಂತ ಶಿಸ್ತನ್ನು ಪಾಲಿಸೋದು ತುಂಬ ಮುಖ್ಯ ಆಗುತ್ತೆ. ಪ್ರಾಣಾಯಾಮ ಮತ್ತು ಧ್ಯಾನ ಮಾಡೋದು ಈ ತಿಂಗಳು ನಿಮಗೆ ತುಂಬ ಅಗತ್ಯ ಅಂತಲೇ ಹೇಳ್ಬೋದಾಗುತ್ತೆ. ಈ ಒಂದು ರಾಶಿಯವರ ಪರಿಹಾರ ತಂತ್ರಗಳನ್ನ ಹೇಳೋದಾದರೆ, ನಿಮಗೇನಾದರೂ ರಾಹು ಮತ್ತು ಕೇತು ದೋಷ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸಿ. ನಿಮ್ಮ ಜಾತಕದಲ್ಲಿ ಮಂಗಳ ದೋಷ ಇದ್ದರೆ ಅಥವಾ ನಿಮಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದರೆ ಶ್ರೀಕಂಠೇಶ್ವರ ದೇವರಿಗೆ ಬಿಲ್ವ ಅಭಿಷೇಕವನ್ನು ಮಾಡೋದ್ರಿಂದ ಆ ಒಂದು ಸಮಸ್ಯೆಗಳಿಂದ ನೀವು ದೂರ ಹೋಗ್ಬೋದು. ಈ ಜೂನ್ ತಿಂಗಳಲ್ಲಿ ನಿಮ್ಮ ಅದೃಷ್ಟ ಸಂಖ್ಯೆ 3, 5 ಮತ್ತು 6 ಆಗಿರುತ್ತೆ. ಅದೃಷ್ಟ ಬಣ್ಣ ತಿಳಿ ಹಳದಿ ಮತ್ತು ಕಿತ್ತಳೆ ಬಣ್ಣ ಆಗಿರುತ್ತೆ. ಶುಭ ವಾರಗಳು ಬಂದು ಗುರುವಾರ, ಶುಕ್ರವಾರ ಮತ್ತು ಸೋಮವಾರ ಆಗಿರುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಗ್ರಹಗಳ ಬದಲಾವಣೆಗೆ ತಕ್ಕಂತ ಶ್ರಮ ನಿಮ್ಮದಾಗಿದ್ದರೆ ಯಶಸ್ಸು ಸದಾ ನಿಮ್ಮದಾಗಿರುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಮೇಷರಾಶಿಯವರ ಜೂನ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ನಿಮ್ಮದು ಕೂಡ ಮೇಷರಾಶಿ ಆಗಿದ್ದರೆ ಸುಬ್ರಹ್ಮಣ್ಯ ಸ್ವಾಮಿಯ ನಮಃ ಅಂತೇಳಿ ನಮಗೆ ಕಮೆಂಟ್ ತಿಳಿಸಿ. ಹಾಗೆ ನಮ್ಮ ಈ ಒಂದು ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನು ನಿಮ್ಮ ಜೊತೆ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆನ ನಮ್ಮ ಹತ್ರ ಹಂಚಿಕೊಂಡು ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.